ಟೆಕ್ಕಿ ಶರ್ಮಿಳಾ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಯಾವುದೇ ಕ್ಲೂ ಇಲ್ಲದ ಕೇಸನ್ನ ಟ್ರೇಸ್ ಮಾಡಿದ್ದೆ ರೋಚಕ. ದಗದಗಿಸಿದ ಮನೆ ಪಕ್ಕದಲ್ಲೇ ಇದ್ದ ಕ್ರಿಮಿನಲ್ ಕರ್ನಲ್, ಆ ಒಂದು ಫೋನ್ ಸಿಮ್ನಿಂದ ಲಾಕ್ ಆದ ಹಂತಕ. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಮಂಗಳೂರಿನ ಟೆಕ್ಕಿ ಶರ್ಮಿಳಾ ಸಾವಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಶರ್ಮಿಳಾ ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾದ ಬೆಂಕಿ ಅವಘಡದಲ್ಲಿ ಉಸಿರುಗಟ್ಟಿ ಸಾವನ್ನಪ್ಪಿದಲ್ಲ, ಬದಲಾಗಿ ಪ್ರಿಯಕರನೇ ಕೊಲೆ ಮಾಡಿ ಆ ಬಳಿಕ ಸಾಕ್ಷಿ ನಾಶ ಮಾಡೋದಕ್ಕೆ ಮನೆಗೆ ಬೆಂಕಿ ಇಟ್ಟಿದ್ದ ಅನ್ನುವಂಥ ವಿಚಾರ. ಅದಾದ್ಮೇಲೆ ಟೆರೆಸ್ ಮೂಲಕ ಹೋಗಿ ಶರ್ಮಿಳಾಗೆ ಆತ ಕಾಟ ಕೊಟ್ಟಿದ್ದ. ಅನುಚಿತ ವರ್ತನೆಗೆ ಪ್ರತಿರೋಧ ತೋರಿದ್ದಕ್ಕೆ ಆಕೆಯನ್ನ ಕೊಂದೇ ಬಿಟ್ಟಿದ್ದ ಪಾಪಿ. 18 ವರ್ಷದ ಕರ್ನಲ್ ಕುರೈನಿಂದ 34 ವರ್ಷದ ಶರ್ಮಿಳಾ ಕೊಲೆಯಾಗಿರೋದು. ದಿಂಬಿನಿಂದ ಮೊದಲು ಉಸಿರುಗಟ್ಟಿಸಿ ಆಕೆಯನ್ನ ಸಾಯಿಸಿದಾನೆ. ಕಿಚನ್ನಲ್ಲಿ ಸಾಕ್ಷಿ ಸಿಗಬಾರದು ಅಂತೇಳಿ ರೂಮ್ನಲ್ಲಿ ಹಾಕಿ ಬೆಂಕಿಯನ್ನ ಹಚ್ಚಿ ಆತ ಎಸ್ಕೇಪ್ ಆಗಿದ್ದ. ಆಮೇಲೆ ಹತ್ಯೆ ಮಾಡಿ 1 ವಾರ ಪಕ್ಕದ ಮನೆಯಲ್ಲಿ ಆತ ಇರ್ತಾನೆ ಹಂತಕ. ಕೊಲೆಯಾದ 3 ದಿನಗಳ ಬಳಿಕ ಶರ್ಮಿಳಾ ಫೋನನ್ನು ಆನ್ ಮಾಡ್ತಾನೆ. ಆಗ ಸಿಮ್ ಹಾಕಿ ಆನ್ ಮಾಡಿದಾಗ ಕೂಡಲೇ ಆತನ ಫೋನ್ ಟ್ರೇಸ್ ಮಾಡಿ ಆತನನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು. ಇದು ಮರ್ಡರ್ ಒಬ್ಬ PUC ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ, ಅವ್ರ ಕಡೆಯಿಂದ ಆಗಿದೆ. ಅವರು ಒಪ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಏನೇನು ಎವಿಡೆನ್ಸಸ್ ಇದೆ ಅದು ಬಿಲ್ಡಪ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಇನಿಷಿಯಲ್ ನಾವು UDR ಅಂದರೆ ಸಸ್ಪಿಷಿಯಸ್ ಡೆತ್ ಅಂತ ತೊಗೊಂಡಿದ್ದೀವಿ. ಸಸ್ಪಿಷಿಯಸ್ ಡೆತ್ತಲ್ಲಿ ಯಾವುದೂ ನಮ್ಮ ಹತ್ರ ಕ್ಲೂ ಇರಲಿಲ್ಲ. ಬಟ್ ನಮ್ಮ ಪೊಲೀಸರು ಒಳ್ಳೆ ಕೆಲಸ ಮಾಡಿ ಇದು ಮರ್ಡರ್ ಕೇಸ್ ಡಿಟೆಕ್ಟ್ ಮಾಡಿ ಆರೋಪಿ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. ಮೇಲ್ ನೋಟ್ಗೆ ಅವ್ರ ಪಕ್ಕದಲ್ಲಿ ಜಸ್ಟ್ ನೇಬರ್, ಇಮಿಡಿಯೇಟ್ ನೇಬರ್, ಅವರು ಪರಿಚಯ ಇರಲಿಲ್ಲ. ಪರಿಚಯ ಅಂದರೆ ಮುಖ ಪರಿಚಯ ಇದ್ದೇ ಇರ್ತದೆ. ಆದರೆ ಅವರು ಬೇರೆ ಯಾವುದು ಅವ್ರ ಜೊತೆಗೆ, ಯಾಕೆಂದರೆ ಯಾರು ಡಿಸೀಸ್ ಲೇಡಿದು 34 ವರ್ಷ ಏಜಿದೆ, ಇವ್ರದ್ದು 18-19 ಇಯರ್ಸ್ ಏಜ್. ಸರ್, ಆಸ್ ಪರ್ FIR ಅಲ್ಲಿ ಅತ್ಯಾಚಾರ ಆಗಿದೆ ಅನ್ನೋದು ಒಂದು ಸೆಕ್ಷನ್ ಸೇರಿಸ್ಕೊಂಡಿದ್ದಾರೆ ಸರ್. ಇಲ್ಲ, ಅದು ನಾವು